ಹುಬ್ಬಳ್ಳಿಯ ಜಿಮ್ನಲ್ಲಿ ನಡೆದ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಯುವತಿಯ ಮನೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಭೇಟಿ ನೀಡಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಧೈರ್ಯ ತುಂಬಿದರು. ಬಳಿಕ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಪ್ರೀತಿ ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದಾರೆ. ಲವ್ ಜಿಹಾದ್ ಅಂತಹ ಪ್ರಕರಣಗಳು ಹುಬ್ಬಳ್ಳಿ, ಧಾರವಾಡದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿವೆ. ಜಿಮ್ ಹೆಸರಲ್ಲಿ ಲವ್ ಜಿಹಾದ್ ಆಗುತ್ತಿದ್ದು, ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಚಾವ್ ಮಾಡುವ ಹುನ್ನಾರವು ನಡೆಯುತ್ತಿದೆ ಎಂಬ ಮಾಹಿತಿ ಬಂದಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ತನಿಖೆ ಮಾಡಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇದೊಂದು ಲವ್ ಜಿಹಾದ್ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೊದಲು ಒಂಥರ ಬೇರೆ ಟೈಪ್ ಲವ್ ಜಿಹಾದ್ ನಡೀತಾ ಇದ್ರೆ, ಇವತ್ತು ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂಗತಿಗಳು ಕೂಡ ಇವತ್ತು ಬಹಳಷ್ಟು ಬೆಳಕಿಗೆ ಬಂದಿದ್ದಾವೆ. ಕಳೆದ 15-20 ದಿವಸದಲ್ಲಿ 5-6 ಪ್ರಕರಣಗಳಿಗೆ ಬೆಳಕಿಗೆ ಬರ್ತಕ್ಕಂಥದ್ದು ಆಗ್ತಾ ಇದ್ದಾವೆ. ಇನ್ನೂ ಅನೇಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಇವತ್ತು ಗೌರವಿಸ್ತಿರ್ತಕ್ಕಂಥ ಅನೇಕ ಮಂಥನಗಳಿಂದ ಈ ರೀತಿಯಾದಂಥ ಘಟನೆಗಳಾದಾಗ ಕೇಸ್ ಮಾಡ್ಸಕ್ ಕೂಡ ಅವ್ರು ಹೆದರುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಮಾನ ಮರ್ಯಾದೆಗೆ ಅಂಜಿ ಸುಮ್ಮ ಕೂಡುವಂತ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಆದ್ರೆ ಇವತ್ತು ಸದಯದಿಂದ ಒಬ್ಬರಾದ್ರೂ ಕೂಡ ಇವತ್ತು ಎದುರಿಗೆ ಬಂದು ಪ್ರಕರಣವನ್ನು ದಾಖಲೆ ಮಾಡುವಂಥದ್ದಾಗಿದೆ. ನಾನು ಪೊಲೀಸ್ ಇಲಾಖೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕಮಿಷನರ್ ಅವ್ರಿಗೂ ಹೇಳ್ತೇನೆ, ಇವತ್ತೇನು ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥ ವ್ಯಕ್ತಿ ಇನ್ನೂವರೆಗೂ ಕೂಡ KMCಯಲ್ಲಿ ಇಟ್ಕೊಂಡು ಕುಂತಿದ್ರಿ. ಯಾವ ಕಾರಣ KMCಯಲ್ಲಿ ಇಟ್ಕೊಂಡು ಕುಂತೀರಿ ಅನ್ನುವಂಥದ್ದು ಸ್ಪಷ್ಟೀಕರಣವನ್ನ ಪೊಲೀಸ್ ಇಲಾಖೆಯವ್ರು ಕೊಡ್ಬೇಕು. ಯಾಕಂದ್ರೆ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗ್ಯಾವ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಆಗೈತೆ ಅಂತಂದು ಹೇಳಿ ಇವತ್ತು ಬೇಲ್ಗೆ ಹಾಕಿಸಿ ಬೇಲ್ ಕೊಡಿಸುವಂತ ಪ್ರಯತ್ನ ಕೂಡ ಒಂದ್ ಕಡೆಯಿಂದ ನಡೀತಿದೆ ಅಂತಕ್ಕಂಥ ಮಾಹಿತಿ ಕೂಡ ನನಗೆ ಈಗಾಗಲೇ ಬಂದಿದೆ. ಹೀಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ, ಪೊಲೀಸ್ ಇಲಾಖೆಯವರು ತಕ್ಷಣ KMCಯಿಂದ ಬಿಡುಗಡೆ ಮಾಡಿ ಅವನ್ನ ಕಸ್ಟಡಿಗೆ ತಗೊಂಡು ಕಳಿಸುವಂತ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಇಲಾಖೆಯವರು ಮಾಡ್ಬೇಕನ್ನೋ ಆಗ್ರಹವನ್ನು ಮಾಡ್ತೇನೆ. ಇವತ್ತು ನಾನು ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಕೂಡ ಭೇಟಿಯಾಗಿ ಅವ್ರಿಗೆ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ. ಅವಳಿ ನಗರದಲ್ಲಿ ಈ ಲವ್ ಜಿಹಾದ್ ನ ಒಂದು ದೊಡ್ಡ ಜಾಲವೇ ಇದೆ. ಈ ಜಾಲವನ್ನ ಪೊಲೀಸ್ ಇಲಾಖೆ ತಕ್ಷಣವೇ ಭೇದಿಸುವ ಕಾರ್ಯ ಕೈಗೊಳ್ಳಬೇಕಿದೆ. ಇನ್ನು ಈ ಪ್ರಕರಣದಲ್ಲಿರುವ ಎಲ್ಲರಿಗೂ ಶಿಕ್ಷೆ ನೀಡುವ ಪ್ರಾಮಾಣಿಕ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಬೇಕಿದೆ ಎಂದು ಆಗ್ರಹಿಸಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.